ಯಾವುದೇ ಕೆಲಸ ಇವಾಗ ನಾನು ಹೇಳಿದೆ, ನಿಮ್ಮ ಪ್ರಾರಂಭದ ಪಾಯಿಂಟ್ ಬಹಳ ಮುಖ್ಯ. ಆಸೆ ಏನೋ ಇದೆ ನಿಮ್ಗೆ ಇದೆಲ್ಲ ಮಾಡಬೇಕಂತ, ಯಾಕೆ ಆಗ್ತಾಯಿಲ್ಲ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟು ಸ್ಟಾರ್ಟಿಂಗ್ನಲ್ಲಿ ನೀವು ಸರಿಯಾದ ಕಾಲನ ಸರಿಯಾದ ಟೈಮ್ಗೆ ಇಟ್ಟಿಲ್ಲ, ಸರಿಯಾದ ದಿಕ್ಕಲ್ಲಿ. ಫಸ್ಟ್ ಸ್ಟೆಪ್ಪೇ ಭಾಳ ಮುಖ್ಯ. ನೀವು ಎಲ್ಲಿಂದ ಶುರು ಮಾಡ್ತೀರಾ, ಇಲ್ಲಿಂದ ಶುರು ಮಾಡ್ತೀರಾ. ನಿಮಗೆ ನನಗೆ ಅದೇ ವ್ಯತ್ಯಾಸ. ಯು ಥಿಂಕ್ ಬಿಫೋರ್ ಯು ಜಂಪ್. ನಾನು ಇಲ್ಲಿಂದ ಶುರು ಮಾಡ್ತೀನಿ. ಫಸ್ಟ್ ಐ ಫೀಲ್ ಒನ್ ಪಾಯಿಂಟ್, ಹೃದಯ. ದ ಸೆಕೆಂಡ್ ಪಾಯಿಂಟ್, ಐ ಅಸಿಮಿಲೇಟ್ ವಾಟ್ ಐ ಫೆಲ್ಟ್ ಡೀಪ್ಲಿ. ದಿಸ್ ಈಸ್ ದಿ ಮಣಿಪುರ ಚಕ್ರ, ದ ಸೆಕೆಂಡ್ ಪಾಯಿಂಟ್. ದ ಥರ್ಡ್ ಪಾಯಿಂಟ್, I want to meet with my intentions. Next is thought. This is the third point. Fourth point is here above the Sahasrara and Sahasrara energy point. The fifth point, again in the universe, and you have to include all the positive energy who thinks in the same way. ಇದು ಇಷ್ಟು ವರ್ಷ ವರ್ಕ್ ಆಗ್ತಿತ್ತು. 5 ಪಾಯಿಂಟ್ಸ್ ವರ್ಕ್ ಆಗುತ್ತೆ. ತುಂಬ ಕಷ್ಟ ಆದರೆ ಅಲೈನ್ಮೆಂಟ್ ಆಗೋದು. ವೆನ್ ಯು ಕನೆಕ್ಟ್ ಆಲ್ ದೀಸ್ 5 ಪಾಯಿಂಟ್ಸ್, ಯೂನಿವರ್ಸ್ ನೋಸ್ ನೌ ವಾಟ್ ಯು ರಿಯಲಿ ವಾಂಟ್. ಹಿ ವಿಲ್ ಇಮ್ಮಿಡಿಯೇಟ್ಲಿ ಸೆಂಡ್ ದಟ್ ಪ್ಯಾಕೇಜ್ ಟು ಯು. ಇಟ್ ವಿಲ್ ಕಮ್ ಟಕ್ಕಂತ ಬಂದ್ಬಿಡುತ್ತೆ. ಹೀಗೆ ಇದನ್ನು ಗೊತ್ತಾಗಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಯಾವಾಗಲೂ ಒಂದೊಂದು ಸತಿ 48 ಡೇಸ್ ಇದ್ದಾಗ, ಮೌಂಡಲ್ಲಿದ್ದಾಗ, ವ್ರತ ಮಾಡ್ತಿದ್ದಾಗ ನನಗೆ ಇದ್ರ ಬಗ್ಗೆ ಆಳವಾಗಿ ಇದು 5 ಸೇರ್ಸೋಕ್ಕೆ ಮೆಡಿಟೇಷನ್ ಆಗ್ತಾಯಿತ್ತು. 5 ಪಾಯಿಂಟ್ಸ್. ಇದು ವರ್ಷದ ಗ್ರಹಗತಿನಲ್ಲಿ ಆ ಥರ ಇತ್ತು. ಅಷ್ಟಲ್ಲಿ ಎಷ್ಟು ಗ್ರಹಗಳು ಯುನೈಟ್ ಆಗುತ್ತೆ. ನಮಗೋಸ್ಕರ ಪ್ಲ್ಯಾನೆಟ್ಸ್ನಲ್ಲೂ ಕೂಡ ಎಷ್ಟೋ ಬದಲಾವಣೆ, ನಮ್ಮ ಜಾತಕದ ಮೇಲೂ ಬದಲಾವಣೆ ಆಗುತ್ತೆ. ಅಲ್ಲಿಂದ ಕೆಲಸಗಳಾಗತ್ತೆ. ಗ್ರಹಗತಿಗಳು ಕೂಡ ಇದರಲ್ಲಿದೆ. ನ್ಯೂಮರಾಲಜಿ ಇದೆ, ಇದರಲ್ಲಿ ಸೈಕಾಲಜಿ ಇದೆ, ಫಿಲಾಸಫಿ ಇದೆ, ಸ್ಪಿರಿಚುಯಾಲಿಟಿ ಇದೆ. ಈ ವರ್ಷ ಆ ರೀತಿ ನಡೀತಾ ಇತ್ತು. ಯಾವಾಗಲೂ ಒಂದೊಂದು ಸತಿ ನನಗೆ ಗೊತ್ತಿದೆ, ಟಕ್ 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 ಅಂತ 5 ಪಾಯಿಂಟ್ಸ್ ಸೇರಿಬಿಡೋದು, ಇಮಿಡಿಯೇಟಾಗಿ ಆಗಿಬಿಡೋದು ಕೆಲಸ. ಪುನಃ ಏನಾದರೂ ಅಂದ್ಕೊಂಡಾಗ ಮತ್ತೆ ನಾನೇ ಮಾಡಿದ್ರೆ ಆಗ್ತಾ ಇರಲಿಲ್ಲ. ಒಂದು 2-3 ಪಾಯಿಂಟ್ ರೀಚ್ ಆಗೋದು ಮತ್ತೆ ಡೌನ್ ಆಗೋದು, ಬಂದ್ಬಿಡೋದು ಆ ಜಾಗಕ್ಕೆ ವಾಪಸ್. ಪುನಃ ಆಟ ಆಡ್ದಂಗೆ ಪುನಃ ಎಲ್ಲ ಸರಿ ಮಾಡಿಕೊಂಡು 4th ಪಾಯಿಂಟ್ ತನಕ ಹೋಗಿ ಕೆಳಗೆ ಬಂದಿರೋದು ಇದೆ. ಇನ್ನೇನು ಹೋಗಬೇಕು ಅಷ್ಟೊತ್ತಿಗೆ ಫಸ್ಟ್ ಪಾಯಿಂಟ್ಗಿಂತ ಡೌನ್, ಡಿಸ್ಟರ್ಬೆನ್ಸ್, ಡಿಸ್ಟ್ರಾಕ್ಷನ್ ಕೆಳಗೆ ಬಂದಿರೋದು ಇದೆ. ಇದೇ ನನ್ನ ಸಾಧನೆಯಲ್ಲಿ ಮೇಲೋಗು ಕೆಳಗೆ ಬಾ, ಮೇಲೋಗು ಕೆಳಗೆ ಬಾ ಆಗ್ತಾಯಿತ್ತು. ಈ 1-2 ದಿನದಿಂದ ನನ್ನ ಫೋಕಸ್ಸು ಶಿವರಾತ್ರಿ, ನನ್ನ ಫೋಕಸ್ಸು ಧ್ಯಾನ ಮಂದಿರ, ನನ್ನ ಫೋಕಸ್ಸು ಜಾಸ್ತಿ ಆಗ್ತಾಯಿದೆ. ದಿವಸ ಹತ್ತಿರ ಬರ್ತಾ ಕೌಂಟ್ ಡೌನ್. ಮಾಡಲೇಬೇಕಾದ ಕೆಲವು ಅವಶ್ಯಕತೆಗಳು, ಅದಕ್ಕೆ ಅವಕಾಶ ಮಾಡಲೇಬೇಕು. ನಾನು ಗೇಟ್ ಓಪನ್ ಆಗಲೇಬೇಕು, ಯೂನಿವರ್ಸ್ ಆನ್ಸರ್ ಮಾಡಲೇಬೇಕು. ಸಡನ್ಲಿ ಇಟ್ ಹ್ಯಾಪನ್. ಹಗ್ಗ ಇಟ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಅದು ಯಾವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದೇವ್ರ ಮುಂದೆನೇ ಕೂತ್ಕೋಬೇಕಾಗಿಲ್ಲ, ಅದು ಎಲ್ಲೂ ಕೂತ್ಕೊಳ್ಬೇಕಾಗಿಲ್ಲ. ಯಾವಾಗ ಬೇಕಾದ್ರೂ ಆಗ್ಬೋದು. ನಾವು ರೆಡಿ ಇರಬೇಕಷ್ಟೇ. ಜಸ್ಟ್ ರೋಪ್ ಅಲ್ಲಿ ಮಾಡಿರಲಿಲ್ಲ, ಇಲ್ಲೊಂದು ರೋಪ್ ಮಾಡೋಣ ಅಂತ ಈಗ ಟಕ್ 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 ಅಂತ 5 ಸೇರಿಬಿಡ್ತು. ಸಡನ್ಲಿ ಫ್ಲ್ಯಾಶ್ ಥರ ಒಂದು ಬೆಳಕು ಕಾಣಿಸ್ತು. ಇಮ್ಮಿಡಿಯೇಟಾಗಿ ಹಿಂಗೆ ಅನ್ನೋಷ್ಟರಲ್ಲಿ ಫೋನ್ ಬಂತು. ಅಮ್ಮ ನಾನು ಬರ್ತಾಯಿದ್ದೀನಿ, ಸೆಕೆಂಡು ಬರ್ತೀನಿ, ಬರ್ತ್ಡೇ ಆಗೋಗ್ಲಿ, 2ನೇ ತಾರೀಕು ನಾನು ಬರ್ತೀನಿ, ಏನು ಹೇಳ್ತೀಯೋ ನಾವು ಮಾಡ್ತೀನಿ ಅಂದ ಮಂಜು. ಸಡನ್ಲಿ 1 ಸೆಕೆಂಡು ಇಲ್ಲ, ಜಸ್ಟ್ ಸಡನ್ಲಿ ದ ಫೋನ್ ಕೇಮ್. ಫೋನ್ ರ್ಯಾಂಗ್, ಫ್ಲ್ಯಾಶ್ ಬಂದ ತಕ್ಷಣ ಫೋನ್ ರ್ಯಾಂಗ್. ಐ ಆಮ್ ಕಮಿಂಗ್ ಆನ್ 2nd. ಅಮ್ಮ ಬರ್ತಾಯಿದ್ದೀನಿ 2ನೇ ತಾರೀಕು. ನಾನಿವಾಗ ಗುಲ್ಬರ್ಗಲ್ಲಿದ್ದೀನಿ, 2ನೇ ತಾರೀಕು ಸುಮ್ಮನೆ ಕೂತ್ಬಿಟ್ಟೆ ನಾನು. ಬಟ್ 5 ಪಾಯಿಂಟು ಸೇರೋದು ಬಹಳ ಕಷ್ಟ ಇದೆ. ಅದು ಸೇರಿದಾಗ ಏನು ಬೇಕಾದರೂ ಆಗ್ಬಿಡುತ್ತಮ್ಮ, ಏನು ಬೇಕಾದ್ರೂ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಮ್ಯಾಜಿಕ್ ಹೇಳ್ತೀನಿ. ಸಡನ್ಲಿ ಐ ನ್ಯೂಮರಾಲಜಿ ಪ್ರಕಾರ ನನ್ನ ಜಾತಕ ನೋಡ್ಕೊಳ್ತೀನಿ. ನಾನು ಜಾನ್ವರಿ 1 ಬಂತಲ್ಲ,
ಇದು ತುಂಬ ಎನ್ಲೈಟನ್ಮೆಂಟ್ ಡೇ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. January 1st ಈಸ್ ಇಂಪಾರ್ಟೆಂಟ್ ಫಾರ್ ಮೀ. ಯಾವ ಥರ ಗ್ರಹಗತಿಗಳಿದೆ ಇದು ವಿಶಾಖ ನಕ್ಷತ್ರ ಎಲ್ಲ ನೋಡ್ಬೋದು. ಸುಮ್ಮನೆ ಅದು ಮಾಡ್ತಾ ಇದ್ದೆ ಬೆಳಗಿನ ಜಾವ. ಇವತ್ತು ಇಲ್ಲಿ ಬರಲಿಲ್ಲ, ಅಲ್ಲೂ ಬರಲಿಲ್ಲ, ನಾನು ಅಲ್ಲೇ ಮೇರೂನಲ್ಲೇ ಐ ವಾಸ್ ಇನ್ ಮೇರು ಅಂಡ್ ಕ್ಯಾಲ್ಕುಲೇಟಿಂಗ್. ದಿಸ್ ಹೋಲ್ ಇಯರ್ ಫಾರ್ ಎವ್ರಿ ಒನ್ ನಂಬರ್ 9 ವರ್ಕ್ಸ್. ಆ 5 ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದ್ದೆ ನನಗೆ ಗುರುಪೂರ್ಣಿಮೆ ಹತ್ತತ್ರ ಟೈಮ್ನಲ್ಲಿ. ಆಮೇಲೆ ನಾನು ನೋಡೋಣ, ಇದು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನೋಡೋಣ, ವರ್ಕ್ ಆದರೆ ಹೇಳೋಣ ಅಂದ್ಕೊಂಡಿದ್ದೆ. ಇವತ್ತು ಖಂಡಿತ ವರ್ಕ್ ಆಯಿತು ಅಂತ ಗೊತ್ತಾಯಿತು. ಈ ವರ್ಷ ಅಷ್ಟೇ ಅದು ಕ್ಲೋಸ್. ನಾನು ಏನಿದ್ರು ನಾನು ಜನವರಿ ಒಳಗೆ ಏನಾದರೂ ಇಂಥ ಧ್ಯಾನ ಮಾಡಿ ಯಾರನ್ನಾದ್ರೂ ಕರ್ಕೋಬೇಕಷ್ಟೆ, ಆ ಎನರ್ಜಿನ ಕರಿಬೇಕಷ್ಟೇ. ಅದಾದಮೇಲೆ 9ಕ್ಕೆ ಹೋಗಬೇಕು. 9 ಪಾಯಿಂಟ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ, 5 ಗೊತ್ತಾಗಿದೆ. ದ ಹೋಲ್ ಇಯರ್ ದ ನಂಬರ್ 9 ವರ್ಕ್ಸ್. ಆ 9 ಪಾಯಿಂಟ್ ನಾವು ತಿಳ್ಕೋಬೇಕು. ನಮ್ಮಲ್ಲಿ ಯಾವ್ಯಾವುದನ್ನು ಕನೆಕ್ಟ್ ಮಾಡಬೇಕು, ನಮ್ದು ಏನಾಗಬೇಕಾಗಿದೆ ಯೂನಿವರ್ಸಿಂದ ಅದು ಆಗೋದಕ್ಕೆ. ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಸೆಲ್ಸ್, ವರ್ಕ್ ಆನ್ ಅವರ್ ಎನರ್ಜಿ, ವರ್ಕ್ ಆನ್ ಅವರ್ ಇಂಟೆನ್ಷನ್ಸ್, ಗುಡ್ ಇಂಟೆನ್ಷನ್ಸ್, ವರ್ಕ್ ಆನ್ ಅವರ್ ಓನ್ ಕೇಪಬಿಲಿಟೀಸ್, ಎಬಿಲಿಟೀಸ್, ಪೊಟೆನ್ಷಿಯಲ್, ಟಾಸ್ಕ್ ಎಲ್ಲ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು, ದಿಸ್ 5 ಜಾಯಿನ್ ಆದ ತಕ್ಷಣ ದ ಎಫೆಕ್ಟ್ ವಿಲ್ ಬಿ ಸುಮಾರು ದಿವಸಗಳಿಂದ ಇರುತ್ತೆ, ಆಮೇಲೆ ಅದು ಹೋಗುತ್ತೆ. ಸುಮಾರು ದಿವಸ ಆಮೇಲೂ ಇರುತ್ತೆ. ಎನಿ ಟಾಸ್ಕ್, ಎನಿ ಟ್ಯಾಲೆಂಟ್ ಯು ಹ್ಯಾವ್, an inborn talent, that door will open fast, the emotions will open fast. That is why the whole week I am writing. ಬರೀತಾನೇ ಇದ್ದೀನಿ ನಾನು. ಯಾಕೆಂದರೆ ದಟ್ಸ್ ಮೈ ಟ್ಯಾಲೆಂಟ್. ರೈಟಿಂಗ್ ಈಸ್ ಮೈ ಟ್ಯಾಲೆಂಟ್. ಹಿಂಗೆ ಹಾಡುಗಳು ಬರ್ತಾ ಇದೆ ಅಂದರೆ ಉಕ್ಕಿ ಬರ್ತಾ ಇದೆ. ಎಷ್ಟು ಬರೆದ್ರೂ ಬರ್ತಾ ಇದೆ, ನಿಂತರೆ ಬರುತ್ತೆ, ಕೂತ್ರೆ ಬರುತ್ತೆ. ಯಾಕೆ ಅಂದರೆ ಅದು ಅದ್ರದ ಸೂಚನೆ. ಆ ಸೂಚನೆ ಬಂದಾಗ ಇನ್ನೇನು ಬರುತ್ತೆ, ಇನ್ನೇನು 5 ಕೂತ್ಕೊಳ್ಳುತ್ತೆ ಅಂದಾಗ, ರೆಡಿ ಆಗ್ತಾ ಇದ್ದಾಗ ನಮ್ಮ ಬಾಡಿನಲ್ಲಿ, ಮೈಂಡಲ್ಲಿ ಎಲ್ಲ ಕಡೆನೂ ನಮ್ಮದು ಹಳೆಯದು ಏನೇನು ಇತ್ತೋ ಒಳಗಡೆ ಅದೆಲ್ಲ ಹೊರಗಡೆ ಬರೋಕ್ಕೆ ದ ಗೇಟ್ ಹ್ಯಾಸ್ ಓಪನ್. ಇದು ನನ್ನ ಒಳಗಡೆ ಆ ಪೊಯಮ್ ಬರೆಯೋದು ನನ್ನ ಟ್ಯಾಲೆಂಟ್, ಅದು ಬಾರ್ನ್ ಟ್ಯಾಲೆಂಟ್. ನೌ ಇಟ್ ಹ್ಯಾಸ್ ಓಪನ್ ದ ವೈಡ್ ಡೋರ್. ಟಕ ಅಂತ ಬರುತ್ತೆ ಕೂತ್ರೆ. ಅದಕ್ಕೆ ಅದು ಸನಾತನಿ